ಹೊಟ್ಟೆಯಲ್ಲಿ ಕಿಣ್ವ ಪೆಪ್ಸಿನ್ವು ಡ್ಯಾಶ್ ಉಪಸ್ಥಿತಿ ಇಲ್ಲದೆ ನಿಷ್ಕ್ರಿಯವಾಗುತ್ತದೆ ಅಂದ್ರೆ ಕೆಲಸ ಮಾಡೋದಿಲ್ಲ. ನಿಷ್ಕ್ರಿಯ ಅಂದ್ರೆ ಕೆಲಸ ಮಾಡೋದಿಲ್ಲ ಅಂತ. ಇದೇನಕ್ಕೆ ಕೊಟ್ಟಿದ್ದಾನೆ? ನೈಟ್ರಿಕ್ ಆಮ್ಲ ಅಂತ ಕೊಟ್ಟಿದ್ದಾನೆ. ಅಂದ್ರೆ HNO3 ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಕೊಟ್ಟಿದ್ದಾನೆ. HCl ಅಸಿಟಿಕ್ ಆಮ್ಲ ಅಂತ ಕೊಟ್ಟಿದ್ದಾನೆ. CH3COOH ಆಮೇಲೆ ಬ್ಯೂಟರಿಕ್ ಆಮ್ಲ ಅಂತ ಕೊಟ್ಟಿದ್ದಾನೆ. ಓಕೆ, ಫಾರ್ಮುಲಾ ನಾಟ್ ಇಂಪಾರ್ಟೆಂಟ್ ದಟ್ ಮಚ್. ಹಾಗಾದ್ರೆ ಇಲ್ಲಿ ಆನ್ಸರ್ ಯಾವುದು ಅಂತಂದಾಗ ನಿಮ್ಮ ಹೈಡ್ರೋಕ್ಲೋರಿಕ್ ಆಸಿಡ್, ನಿಮ್ಮ HCl ನಿಮ್ಮ ಈ ಹೈಡ್ರೋಕ್ಲೋರಿಕ್ ಆಮ್ಲ ಇದ್ದಾಗ ಮಾತ್ರ ನಿಮಗೆ ಈ ಪೆಪ್ಸಿನ್ ಕೆಲಸ ಮಾಡ್ತದೆ. ಓಕೆನಾ? ಇದ್ರ ಬಗ್ಗೆ ಕ್ಲಿಯರ್ ಆಯ್ತಾ? ಹಾಗಾದ್ರೆ ಪೆಪ್ಸಿನ್ ಯಾಕೆ ಇರಬೇಕು ನಿಮ್ಗೆಲ್ಲ ಗೊತ್ತು. ಪೆಪ್ಸಿನ್ ಅಂತಕ್ಕಂತ ಈ ಕಿಣ್ವ ಏನನ್ನ ಡೈಜೆಷನ್ ಮಾಡಕ್ಕೆ ಬೇಕಾಗ್ತದೆ ಅಂದ್ರೆ ಪ್ರೋಟೀನ್. ಗೊತ್ತಿರ್ಲಿ, ಪ್ರೋಟೀನ್ ಕನ್ವರ್ಟ್ ಮಾಡ್ಬೇಕಂದ್ರೆ ನಿಮ್ಮ ಪೆಪ್ಸಿನ್ ಬೇಕಾಗ್ತದೆ. ಬಹಳ ಇಂಪಾರ್ಟೆಂಟ್. ಇಲ್ಲಿ ಏನಂದ್ರೆ ನಿಮಗೆ ರಿಪೀಟೆಡ್ ಅಂತ ಅನಿಸ್ತದೆ, ಬಟ್ ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು. ಪ್ರೋಟೀನ್ ಡೈಜೆಷನ್ ಆಗಿ ಅಮೈನೋ ಆಮ್ಲ ಆಗ್ತದೆ. ಏನು? ಪ್ರೋಟೀನ್ ಇಂದ ಅಮೈನೋ ಆಸಿಡ್ ಆಗ್ಬೇಕಂತಂದ್ರೆ ಪೆಪ್ಸಿನ್ ಬೇಕಾಗ್ತದೆ. ಈ ಪೆಪ್ಸಿನ್ ಕೆಲಸ ಮಾಡ್ಬೇಕಂತಂದ್ರೆ HCl ಇರ್ಬೇಕಾಗುತ್ತೆ. ಇದೇ HCl ನಮ್ಮ ಅಸಿಡಿಟಿಗೆ ಕಾರಣ ಆಗ್ತದೆ. ಅಸಿಡಿಟಿ ಎಲ್ಲಿ ಉಂಟಾಗ್ತದೆ ಅಂತಂದ್ರೆ ಸ್ಟಮಕ್, ಜಠರ ಅಥವಾ ಹೊಟ್ಟೆಯಲ್ಲಿ ನಮ್ಗೆ ಏನಪ್ಪಾ ಅಂತಂದ್ರೆ ಅಸಿಡಿಟಿ ಆಗ್ತದೆ. ಬರೀ ಡೇಗಳು ಬರ್ತಾ ಇರ್ತವೆ, ತೇಗುಗಳು ಬರ್ತಾ ಇರ್ತವೆ. ಅದಕ್ಕೆ ಕಾರಣ ಈ ಅಸಿಡಿಟಿ ಕಾರಣ ಹೈಡ್ರೋಕ್ಲೋರಿಕ್ ಆಸಿಡ್. ಜನಕ್ಕೆ ಏನಪ್ಪಾ ಅಂದ್ರೆ ಈ ಹೈಡ್ರೋಕ್ಲೋರಿಕ್ ಆಮ್ಲದಿಂದ ನಿಮ್ಮ ಎದೆ ನೋವು ಉಂಟಾಗ್ತದೆ ಅಥವಾ ಉರಿತ ಉಂಟಾಗುತ್ತೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಎಸ್, ಇದು ಕಾನ್ಸೆಪ್ಟ್ ಕ್ಲಿಯರ್ ಇರ್ಲಿ. ಈ ಪೆಪ್ಸಿನ್ ಪ್ರೋಟೀನ್ ಅನ್ನ ಡೈಜೆಸ್ಟ್ ಮಾಡುತ್ತೆ. ಎಸ್, ಹಾಗಾದ್ರೆ ಇಲ್ಲಿಂದ ಹೈಡ್ರೋಕ್ಲೋರಿಕ್ ಜಾಸ್ತಿ ಆದ್ರೆ ಅಸಿಡಿಟಿ ಉಂಟಾಯ್ತು ಅಂದ್ರೆ ಅಸಿಡಿಟಿನ ನಿವಾರಣೆ ಮಾಡೋದಕ್ಕೆ, ಆಮ್ಲ ನಿವಾರಣೆ ಮಾಡೋದಕ್ಕೆ ನಾವು ಡಾಕ್ಟರ್ಸ್ ಮತ್ತೆ ಏನ್ ಸಜೆಸ್ಟ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಗೊತ್ತಿರ್ಲಿ, 2 ವಸ್ತುಗಳು ಬಹಳ ಇಂಪಾರ್ಟೆಂಟ್. ಈ ಎಕ್ಸಾಮಿಗೆ ಬಹಳ ಸಾರಿ ಕೇಳಿದ್ದಾರೆ. ಒಂದು ಏನಂತಂದ್ರೆ ಮಿಲ್ಕ್ ಆಫ್ ಮೆಗ್ನೇಷಿಯಂ ನ ಹಾಲು ಅಂತ ಕರೀತಾರೆ. ಎರಡನೇದು ಏನಪ್ಪಾ ಅಂದ್ರೆ ಸೋಡಿಯಂ ಬೈಕಾರ್ಬೋನೇಟ್, ಅಡುಗೆ ಸೋಡಾ. ನೋಡಿ, ಯಾರಿಗೆ ಅಸಿಡಿಟಿ ಆಗಿದೆ ಅವರು ಈ 2 ವಸ್ತುಗಳನ್ನ ಸೇವನೆ ಮಾಡ್ತಿರ್ತಾರೆ. ಬೆಸ್ಟ್ ಎಕ್ಸಾಂಪಲ್ ನಿಮ್ಮ ಈನೋ ಆಸಿಡ್. ನೋಡಿ, ಇದಕ್ಕೆ ನಾವು ಆಂಟಾಸಿಡ್ಸ್ ಅಂತ ಕರೀತಾರೆ. ಆಂಟಾಸಿಡ್ಸ್ ಅಂದ್ರೆ ಆಸಿಡ್ ನಿವಾರಕ, ಅಂದ್ರೆ ಆಮ್ಲ ನಿವಾರಕಗಳು ಅಂತ ಕರಿತೀವಿ. ಯಾವುದಕ್ಕೆ? ನಾವು ಈ ಮಿಲ್ಕ್ ಆಫ್ ಮೆಗ್ನೇಷಿಯಂ ಮತ್ತೆ ಸೋಡಿಯಂ ಬೈಕಾರ್ಬೋನೇಟ್. ಇವುಗಳ ಸೂತ್ರನೂ ಇಂಪಾರ್ಟೆಂಟ್. ನೋಡಿ, ಇವುಗಳ ಸೂತ್ರ ಇಂಪಾರ್ಟೆಂಟ್. ಇಷ್ಟು ಗೊತ್ತಿರ್ಲಿ. ಎಸ್.